तो फर्स्ट वाला एकदम नीचे रहेगा, अभी आ रहे श्री गुरुगणाधिपतये नमः। अंबुरुहदळनेत्रे श्री ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ್ತ ವರ್ಣಿವೆ ನೀ ಕಥಾಮೃತವ ತನ್ನ ಮಾತೆಯ ತಿಳಿದುದು ಹೊಂದಗಳು ಇನ್ನು ಹೋಗಿ ಹೋಗಿ
ಆ ಬ್ರಹ್ಮರ ಬ್ರಾಹ್ಮಣರನ್ನು ಕೊಂದೆ. ಆಮೇಲೆ ಮೊನ್ನೆಗೆ ಹೋದದ್ದೇ ನನ್ನ ತಾಯಿಯಾದಂತಹ ದಿನದೇವಿ ಮಗನೇ, ಅದು ಪಂಚಮಹಾಪಾಪಗಳು. ಹಾಗೆ ಮಾಡಬಾರದು. ನಮ್ಮ ಕಿರಿಯವ್ಯಾದಂತಹ ಮಕ್ಕಳಾದಂತಹ ದೇವತೆಗಳು ಸ್ವರ್ಗಲೋಕವನ್ನು ಸೇರಿ ಸ್ವರ್ಗಲೋಕದ ಸುಖಭೋಗವನ್ನು ಅನುಭವಿಸುತ್ತಿದ್ದಾರೆ. ಹಾಗೆ ಹೋಗಿ ಬ್ರಹ್ಮನ ವರವನ್ನು ಪಡೆದು ದೇವತೆಗಳನ್ನು ಅಡಗಿಸಿ ಸ್ವರ್ಗದ ಪೀಠವನ್ನು ಏರಬೇಕು ಮಗನೇ ಎಂದು ಹೇಳಿದರು. ಇನ್ನು ತಡ ಮಾಡುವುದು ಸರಿಯಲ್ಲ. ನಾಡನ್ನು ಸೇರಿ ತಪಸ್ಸು ಮಾಡುತ್ತೇನೆ. ನನಗೆ ತಿನ್ನುವುದಕ್ಕೆ ಆಹಾರವಾಗಿ 100 ಹಂದಿಗಳನ್ನು ಕಾಯಿಸು. ಆಮೇಲೆ ಕೊಟ್ಟಿದ್ದಾನೆ ಕದಾದಂಡ. ಎಷ್ಟರವರೆಗೆ ಈ ಗಂಡನ ಕೈಯಿರಿಸದು ಅಷ್ಟರವರೆಗೆ ನನಗೆ ಮರಣವಿಲ್ಲ. ಇನ್ನು ತಡ ಮಾಡಲಿಲ್ಲ. ನಮ್ಮ ತಾಯಿಯಾದಂತ ದಿಗದೇವಿಗೆ ಈ ಶುಭವಾರ್ತೆಯನ್ನು ತಿಳಿಸಿದೆ. ಆಮೇಲೆ ನಡೆದದ್ದು ನಮ್ಮ ಚೈತ್ಯ ಯಾತ್ರೆ ಭೂಲೋಕವನ್ನು ಸೇರಿದೆ. ಭೂಮುದ್ರ ದರ್ಪವನ್ನು ಮೇರಿದೆ. ಪಾತಾಳ ಲೋಕವನ್ನು ಸೇರಿದೆ. ಆ ನಾಗ ಸಂತತಿಯನ್ನೇ ಮುರಿದೆ. ಇನ್ನು ಉಳಿದದ್ದು ಒಂದೇ ಒಂದು ಲೋಕ, ಸ್ವರ್ಗಲೋಕವನ್ನು ಪಟ್ಟಿಗೆಯನ್ನು ಏರಬೇಕು.
ಬಂದ ಹಾಗೆ ಹೋದ್ರೆ ಲೇಸು, ವಜ್ರಾಯದಲ್ಲಿ ತಲೆಗೆ ಕೊಟ್ಟೆ ಅಂತಾದ್ರೆ ಉಡಿ ಉಡಿ ಆದದ್ದು ಜಾಗ್ರತೆ. ಬಾಲಿನ ಪರಿಶ್ರಮ ನೋಡೋಣ. ಓಡೋಡಿಕೊಂಡು ಹೋಗಿದ್ದಾನೆ ದೇವೇಂದ್ರ. ಇನ್ನು ಸ್ವರ್ಗ ಮರ್ತ್ಯ ಪಾತಾಳ ಮೂರು ಲೋಕಗಳಿಗೆ ನಾನೇ ಅಧಿಕಾರಿ. ಸ್ವರ್ಗದ ಸುಖ ಭೋಗಗಳನ್ನು ಅನುಭವಿಸುತ್ತಾ ಇರ್ತಾನೆ. ನೋಡೋಣ. ಕಾಲ ಕಂದರ ಕಾಲ ಕಾಲಾದಿಶಾಪಟ ಕಾಲನಯನ ಶಂಕರ ಬರುತ್ತಿಹಲ ಮೂಕನ ಕಂಡು ದೈತ್ಯ
ದೇವರಲ್ಲಿ ಸಮತೆ ಇಲ್ಲ. ಅವನನ್ನು ಬಿಟ್ಟೆ ಉತ್ತರಕ್ಕೆ ಹೋದೆ, ಉತ್ತರ ಪ್ರದೇಶಕ್ಕೆ. ಅಲ್ಲಿ ಒಂದು ಗಿರಿ ಇದೆ, ಮೇರು ಪರ್ವತ. ಆ ಮೇರು ಪರ್ವತವನ್ನು ಕರೆದೆ, ಬಾರು ನನ್ನಲ್ಲಿ ಯುದ್ಧ ಮಾಡು, ಬಾ 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 ಎಂದು ಕರೆದೆ. ಆತ ಶರಣಾಗಿ ಬಂದ. ದೇವಾನಿಂದಲ್ಲಿ ಯುದ್ಧ ಮಾಡೋದಕ್ಕೆ ನಮ್ಮಲ್ಲಿ ಸಾಧ್ಯತೆ ಇಲ್ಲ. ಇನ್ನು ಯಾರಲ್ಲಿ ಯುದ್ಧ ಮಾಡಲಿ, ನನ್ನ ಸಾಮರ್ಥ್ಯವನ್ನು ಯಾರಲ್ಲಿ ತೋರಲಿ ಎನ್ನುವಂತ ನಿರೀಕ್ಷೆಯಲ್ಲಿರುವಾಗ ನನ್ನ ಕಣ್ಣಿಗೆ ಗೋಚರಿಸಿದ್ದು ನೀವು. ನಿಮ್ಮ ಬಗ್ಗೆ ಕೇಳಿದ್ದೇನೆ ನಾವು. ನಾರದ ಕರದಲ್ಲಿಗೆ ಬಾರದ, ತಾನು ವಿಶಾರದ, ಸತ್ಯವನ್ನು ಮೀರದ, ಕೋಪವನ್ನು ತೋರದ, ಕಲಹಪ್ರಿಯ ನಾರದ. ನಿಮಗೆ ಒಂದು ವಿಷಯ ಗೊತ್ತುಂಟ? ಏನದು? ಅದು ಕಲಹಪ್ರಿಯ ಅನ್ನುವುದರ ವ್ಯಾಖ್ಯಾನ ಗೊತ್ತುಂಟ? ಏನು? ಜಗಳ ಮಾಡುವ ಅಂತ ಅಲ್ಲ, ಮತ್ತೆ ದಾಖಲೆಯಿಂದ ನಾನು ಜಗಳ ಮಾಡಿದ್ದು. ಆ ಕಲಹ ಶಬ್ದಕ್ಕೆ ಬೇರೆ ಬೇರೆ ಅರ್ಥ ಉಂಟು. ಏನು? ಕ ಅಂದ್ರೆ ಕಮಲ ಸಂಭವ, ಲ ಅಂದ್ರೆ ಲಕ್ಷ್ಮೀಪತಿ, ಹ ಅಂದ್ರೆ ಹರ. ಅಂದ್ರೆ ಮೂರು ಮೂರ್ತಿಗಳಿಗೂ ಬೇಕಾದವ. ಅಲಂಕಾರ ಪ್ರಿಯೋ ವಿಷ್ಣು, ಅಭಿಷೇಕ ಪ್ರಿಯೋ ರುದ್ರ, ನಮಸ್ಕಾರ ಪ್ರಿಯೋ ಭಾನು, ನಾರದೋ ಕಲಹ ಪ್ರಿಯ. ಮೂರು ಮೂರ್ತಿಗಳಿಗೂ ಬೇಕಾದವ ಅಂತ, ಜಗಳ ಮಾಡುವ ಅಂತ ಅಲ್ಲ. ಒಳ್ಳೆದಾಯ್ತು. ಇನ್ನು ಅದು ಒಂದು ಪಾಠವಾಯಿತು ನನಗೆ. ಆದರೆ ಏನು ಮಾಡೋಣ? ಯುದ್ಧ ಮಾಡುವಂತ ಶಕ್ತಿ ಹೆಚ್ಚಾಗುತ್ತಾ ಇದೆ. ನಿಮ್ಮಲ್ಲಿ ಮಾಡಬಹುದು, ಇದನ್ನ ಯಾರಲ್ಲಿ ಮಾಡುತ್ತಾರೆ? ಮೂರು ನೀನು ನಿನ್ನ ವಿಚಾರದ ಕೆಳಗಿಲ್ಲ. ಪಂಚಭೌತಿಕವಾದಂತಹ ದೇಹವನ್ನು ಹೊಂದಿದಂತಹ ಒಬ್ಬ ವ್ಯಕ್ತಿ ಇಷ್ಟು ಎತ್ತರಕ್ಕೆ ಏರುವುದಕ್ಕೆ ಸಾಧ್ಯ ಉಂಟು ಎಂದು ಹೇಳಿದ್ರೆ ನೀನೇ ಒಂದು ಜ್ವಲಂತ ಸಾಕ್ಷಿ. ಪಾತಾಳಕ್ಕೆ ಹೋದಿ ನಾಗಲೋಕವನ್ನೆಲ್ಲ ಸ್ವಾಧೀನಪಡಿಸಿದ್ದಿ, ಭೂಲೋಕದಲ್ಲಿದ್ದಂತಹ ಮುಕುಟವರ್ಧನನ್ನೆಲ್ಲ ಸೋಲಿಸಿದ್ದಿ, ಸ್ವರ್ಗಕ್ಕೆ ಹೋಗಿ ದೇವೇಂದ್ರನನ್ನು ಗಾಳಿಯಲ್ಲಿ ಓಡಿಸಿಬಿಟ್ಟಿ. ನೀನೇ ಸಾಟಿ. ಈಗ ಎಂತದ್ದು ಹೇಳಿ ನಿಮಗೆ ಜಗಳ ಮಾಡ್ಲಿಕ್ಕೊಂದು ಜನ ಬೇಕು. ನಿನ್ನ ಅಂಗಾಂಗಗಳೆಲ್ಲ ಸ್ಫುರಿಸ್ತದ? ಹೌದಿಲ್ಲ? ನಾನು ಯಾರತ್ರ ನನಗೆ ಜಗಳ ಮಾಡುವುದು ಬಿಡು, ನೇರವಾಗಿ ಎದ್ದು ನಿಲ್ಲುವುದಕ್ಕಾಗುವುದಿಲ್ಲ. ಇದು ತಿರುಗಾಡುತ್ತಾ ಇರುವುದು ಯಾಕೆ ಗೊತ್ತುಂಟ? ಯಾಕೆ? ಹಿಂದೆ ದಕ್ಷ ಬ್ರಹ್ಮನಿಂದ ಸಿಕ್ಕಿದಂತಹ ಶಾಪ, ನಿಂತಲ್ಲಿ ನಿಲ್ಲಬಾರದು ಅಂತ. ಹಾಗಾಗಿ ಆ ಶಾಪವನ್ನೇ ಹೊರವಾಗಿಸಿಕೊಂಡು ತಿರುಗಾಡುತ್ತಾ ಇರುವುದು. ಮತ್ತೆ ನನ್ನಲ್ಲಿ ಯುದ್ಧ ಮಾಡುವುದಕ್ಕೆ ನೀವು ಹೇಳಿದೆಯಲ್ವಾ? ಉತ್ತರಕ್ಕೆ ಹೋದೆ, ಕುಬೇರನಲ್ಲಿ ಯುದ್ಧವನ್ನು ಕೇಳಿದೆ, ಸಮುದ್ರ ರಾಜನಲ್ಲಿಗೆ ಹೋದೆ. ಅವರೆಲ್ಲ ಎತ್ತರಕ್ಕೆ ನಿನ್ನಲ್ಲಿ ಎಲ್ಲ ಯುದ್ಧ ಮಾಡುವುದಕ್ಕೆ ಅವರ ಸಮರ್ಥರ. ನಿನ್ನ ಸಾಮರ್ಥ್ಯಕ್ಕೆ ನೀನೇ ಸಾಟಿ. ಸಾಗರಂ ಸಾಗರೋಪಮ. ಸಾಗರ ಹೇಗೆ ಉಂಟು ಅಂತ ಕೇಳಿದ್ರೆ ಸಾಗರದ ಹಾಗೆ ಉಂಟು ಅಂತ ಹೇಳಿದ್ರು. ಗಗನ ಹೇಗೆ ಉಂಟು, ಆಕಾಶ ಹೇಗೆ ಉಂಟು ಅಂತ ಕೇಳಿದ್ರೆ ಅದಕ್ಕೆ ಹೋಲಿಸುವುದಕ್ಕೆ ಮತ್ತೊಂದು ಉಂಟ. ಗಗನಂ ಗಗನ ಸದೃಶಂ. ಆಕಾಶಕ್ಕೆ ಆಕಾಶವೇ ಸಾಟಿ. ಹಾಗೆ ನಿನ್ನ ಪರಾಕ್ರಮಕ್ಕೆ ಉಂಟಲ್ವಾ? ನಿಮಗೆ ಜನವೇ, ನಿಮಗೆ ಬೇರೆ ಈಗ ಜನವೇ ಇಲ್ಲ ಯುದ್ಧಕ್ಕೆ. ಮತ್ತೆ ಹಾಗಂತ ನೀನು ನಿರಾಶನಾಗುವುದು ಬೇಡ. ನಿನ್ನಲ್ಲಿ ಏನಾದ್ರೂ ಒಂದು ಎರಡು ಪೆಟ್ಟು ತಿರುವುದಾದ್ರೆ ಒಬ್ಬ ಇದ್ದಾನೆ. ಯಾರವ? ದಾಮೋದರನ, ಕೇಶವ, ಶ್ರೀನಿವಾಸ, ವಾಸುದೇವ. ಹೌದು, ಅವನಿಗೆ ಕೊಡಬೇಕು. ಅವ ಎಲ್ಲಿರುವುದು? ಎಲ್ಲಿ? ವೈಕುಂಠದಲ್ಲಿ. ಅಲ್ಲಿಗೆ ಹೋಗುವುದಾಗಿ ನೀ
ಒಬ್ಬಳು ಶ್ರೀದೇವಿ ಮತ್ತೊಬ್ಬಳು ಭೂದೇವಿ. ಓಹೋ, ಆ ಶ್ರೀದೇವಿಯ ಸುದ್ದಿ ಬೇಡ ನಮಗೆ. ಅವಳು ಅವನ ನಾರಾಯಣನ ಹೃದಯ ಕಮಲದಲ್ಲಿಯೇ ಇದ್ದಾಳೆ. ಅವಳನ್ನು ಆಗ್ಲಿಕ್ಕಿಲ್ಲ. ಮತ್ತೊಬ್ಬಳಿದ್ದಾಳಲ್ಲ ಭೂದೇವಿ, ಧರಾದೇವಿ, ಅವಳು ಅವನ ಎರಡನೇ ಹೆಂಡತಿ. ಈ ಭಕ್ತರೆಲ್ಲ ಪ್ರಾರ್ಥನೆ ಮಾಡುವುದು ಕೇಳಿಲ್ವಾ ನೀನು? ಸಮುದ್ರವನೇ ದೇವಿ, ಪರ್ವತ ಸ್ಥಾನ ಮಂಡಲೆ, ವಿಷ್ಣು ಭಕ್ತಿ ನಮಸ್ತುಭ್ಯಂ, ಪಾದಸ್ಪರ್ಶ ಚಮಸ್ವಮೇ ಅಂತ ಹೇಳಿದ್ರೆ ಅವಳು ವಿಷ್ಣುವಿನ ಎರಡನೇ ಪತ್ನಿ. ಈಗ ನೀನು ಎಂತದ್ದು ಮಾಡ್ಬೇಕು ಗೊತ್ತುಂಟ? ಈ ಭೂದೇವಿ ಇದ್ದಾಳಲ್ಲ, ಅವಳನ್ನು ಪೀಡಿಸ್ತಾರೆ. ಯಾವ ಗಂಡಸು ಹೌದು ಅಂತ ಆದ್ರೆ ಹೆಂಡತಿಗೆ ಪೀಡೆ ಕೊಡುವಾಗ ಅವ ಬರ್ತಾನೆ ಇಲ್ವಾ? ಬರಬೇಕು. ಮೂಗನ್ನು ಹಿಡಿದು ಎಳೆದ್ರೆ ಹೇಗೆ ದೇಹ ಬರ್ತದೆಯೋ, ಕರುವನ್ನು ಹಿಡಿದು ಎಳೆದ್ರೆ ಹೇಗೆ ದನ ಬರ್ತದೆಯೋ, ಹಾಗೆ ಆ ಭೂದೇವಿಯನ್ನು ನೀನು ಪೀಡಿಸಿದ್ದೆ ಹೌದು ಅಂತಾದ್ರೆ ಅವ ಗಂಡ ಹೌದು ಅಂತಾದ್ರೆ ಬರ್ತಾನೆ. ಶಂಡನೆ. ಹಾಗೆ ನೀನು ಯುದ್ಧ ಮಾಡಿ ಮತ್ತೆ ಒಂದು ಕೆಲಸ ಮಾಡಬೇಕು. ಮತ್ತೆ ನೀನು ಯುದ್ಧದಲ್ಲಿ ಗೆಲ್ತಿಯಲ್ವ, ಆಮೇಲೆ ನೀನು ಕೈಲಾಸವಾಸಿ ಆಗುವುದಿಲ್ವಾ? ಅದು ವೈಕುಂಠವಾಸಿ ಆಗ್ತಿಲ್ವಾ? ವೈಕುಂಠ ನಿನ್ಗೆ ಬರ್ತದಲ್ವಾ? ವೈಕುಂಠವಾಸಿ ಆದ್ಮೇಲೆ ನಾನು ನಿನ್ನ 13ನೇ ದಿನ ಬರ್ತೇನೆ. ಅದು ಯಾಕೆ 13ನೇ ದಿನ? ನೀನು ವೈಕುಂಠವಾಸಿ ಆದ್ಮೇಲೆ ನಿನ್ನ ಕುಟುಂಬದವರಿಗೆ ವೈಕುಂಠ ಸಮಾರಾಧನೆ. ಈಗ ನಿನ್ನ ಬಂಧುಗಳು ಬಾಂಧವರು ಕುಟುಂಬದವರು ಆ ಜಯವನ್ನು ಸಾಧಿಸುವುದಕ್ಕೆ, ಆ ಜಯವನ್ನೆಲ್ಲ ಪ್ರಪಂಚಕ್ಕೆ ತೋರಿಸುವುದಕ್ಕೆ ಒಂದು ಸಮಾರಾಧನೆ. ಅದಕ್ಕೆ ನಿನ್ನ 16ನೇ ಒಂದು ವೈಕುಂಠ ಸಮಾರಾಧನೆ ನಾನು ಬರ್ತೇನೆ. ಬರ್ತೀರಾ? ಬರ್ತೇನೆ. ನಿಮಗೆ ಕೊಡ್ತೇನೆ. ಖಂಡಿತ ಬರ್ತೇನೆ. ಪ್ರಶಸ್ತಿಯನ್ನು ಕೊಡ್ತೇನೆ. ಹೌದಲ್ವಾ? ಪ್ರಶಸ್ತಿ ಬರೇ ಹಣ್ಣು ಹಂಪಲ ಅಂತ ಮತ್ತೆ ಮತ್ತೆ ಅದರೊಟ್ಟಿಗೆ ಸ್ವಲ್ಪ ಏನಾದರೂ ಬೇಕು. ಸನ್ಮಾನ. ಹೌದು, ಸನ್ಮಾನ ಪತ್ರ ಬರ್ತೇನೆ. ಉಪಾಯ ಸೂಚಿಸಿದ್ದೇನೆ. ಕೊಟ್ಟವರಿಗೆ ನೀವೆಲ್ಲ. ಹೌದು. ಹಾಗಾಗಿ ನಿನ್ನ 13ನೇ ದಿನ ಬರ್ತೇನೆ. 13ಕ್ಕೆ ಬರ್ಲಿಕ್ಕೆ ಆಗದಿದ್ರೆ 14ಕ್ಕೆ ಖಂಡಿತ ಬನ್ನಿ ಬರ್ತೇನೆ. ಈ ಅವಕಾಶವನ್ನು ಕೊಟ್ಟವರು ನೀವೆಲ್ಲ. ನಿಮಗೆ ಧನ್ಯನಾಗಿದ್ದೇನೆ. ಹಾಗಾದ್ರೆ ಭೂದೇವಿಯನ್ನು ಉಪದ್ರ ಕೊಟ್ಟರೆ ಅವ ಬರ್ತಾನೆ. ಅಷ್ಟು ಮಾಡು, ನಾನು ಬರ್ತೇನೆ. ಇನ್ನು ತಡ ಮಾಡುವುದು ಸರಿಯಲ್ಲ. ಭೂದೇವಿಯನ್ನು ಕೆಳಗಿಸಬೇಕು. ನನ್ನ ಕಥೆಯಿಂದ ಅಪ್ಪಳಿಸುತ್ತೇನೆ. ತರುಣಿಯ ರೂಪದ್ಯೋ ಪಾದಕ್ಕೆ ರಘುತ ನಿಂತಿರೆ ಮೋದವ ತಾಳುತ್ತ ಭ್ರಮಿಸುತ್ತ ಅವಳನ ನಿಂತೆಮ್ಮ ಸುಂದರಾಂಗಿ ಸುಮಕಂದಿ ಚಂದ್ರವದನೆ ಸುಂದರ
ಸುಂದರಿ ಎಂಬುದಾಗಿ. ಆ ನಿನ್ನ ಕಣ್ಣು ಕಾಮನ ಚುಪಾದ ಬಾಣ, ಆ ನಿನ್ನೆರಡು ಹುಪ್ಪು ಕಾಮನ ಕೈಯಲ್ಲಿರುವಂತಹ ಕಪ್ಪು, ಆ ನಿನ್ನ ಹಣೆ ಬಂಗಾರದ ಮನೆ, ಕಮಲದ ಹೆಸರಂತಿರುವಂತಹ ನಿನ್ನ ವಿಶಾಲವಾದ ನೇತ್ರಗಳು, ಸ್ವರ್ಣ ಕಳಸದಂತಿರುವಂತಹ ಕುಚ ದ್ವಯಗಳು, ನಿನ್ನಂತೂ ಕಾಣಿನಂತೂ ನೋಡುವಾಗ ಸಾವಿರ ನಾಲಿಗಳಂತಹ ಆದಿಶೇಷನಿಗೂ ಹೊಗಳುವುದಕ್ಕೆ ಅಸಾಧ್ಯವಾಗಿತ್ತು. ಆದರೆ ಮೂಕನಾದರೂ ಕಾಕಾ ಪೀಪಿ ಎಂದು ಏನಾದರೂ ವರ್ಣಿಸುವುದಕ್ಕೆ ಪ್ರಯತ್ನ ಮಾಡ್ತಾನೆ. ಹಾಗಿರುವಾಗ ನೀನಲ್ಲಿಗೆ ಬಂದೆ ಅಲ್ಲ, ನಿನ್ನ ಕಣ್ಣನ್ನು ಕಾಣುವಾಗ ಏನೋ ಕಣ್ಣೀರು ಕಾಣ್ತಾ ಇದೆ. ಯಾಕೆ ದುಃಖ? ಯಾಕೆ ಬಂದು ನನ್ನ ಕಾಲಿಗೆ ಎರಗಿಯೇ? ಯಾಕೆ? ಯಾರು ನೀನು? ಇಲ್ಲಿಗೆ ಯಾಕೆ ಬಂದೆ? ನನ್ನನ್ನು ಪರಿಚಯಿಸುವಂತಹ ನೀನ್ಯಾವಂತ ಬೇಕಲ್ಲ. ಕಾಲ ಕಾಲಕ್ಕೂ ಪರಿಜಾಲವನಿತ್ತು, ಪರಿಹರಿಸಿ ವಿಪತ್ತು ವಿಪತ್ತು. ನನ್ನ ಬುದ್ಧಿ ಭ್ರಮಣೆಗೆ ನಾನು ಈ ಮಾತನ್ನು ಹೇಳಿದ್ದು. ಓಹೋ, ನಿನ್ನ ಬುದ್ಧಿ ಹಾಗೆಯಾ? ಹೌದಪ್ಪ. ನಿನ್ನಂತಹ ವ್ಯಕ್ತಿಯನ್ನು ತಿಳಿಯದಂತಹ ವ್ಯಕ್ತಿಗಳು ಈ ಪ್ರಪಂಚದಲ್ಲಿ ಯಾರಾದರೂ ಇದ್ದಾರಾ? ಅಷ್ಟು ಪ್ರಚಾರದಲ್ಲಿದ್ದೇನೆ ನಾನು. ಸ್ವರ್ಗ ಮಧ್ಯ ಪಾತಾಳ ಎಮ್ಮಿ ಶ್ರೀ ಭುವನಗಳನ್ನು ಗೆದ್ದಂತಹ ಪರಾಕ್ರಮಿ ನೀನು. ನಿನ್ನ ಭುಜಬಲದ ಬಗ್ಗೆ ಈ ಪ್ರಪಂಚದಲ್ಲಿ ಯಾರಿಗೆ ಗೊತ್ತಿಲ್ಲ? ರಕ್ತೆಯ ದಿಟ್ಟತನ, ತೋಳಿನ ತೋಳ್ತೀಟೆ, ಭುಜಬಲದ ಕಂಡೋಟಿ, ಎದೆಯ ಸ್ಥೈರ್ಯ, ಬಲ, ಎಲ್ಲವನ್ನೂ ಈ ಲೋಕದಲ್ಲಿ
ಗೆದ್ದುಕೊಂಡಂತಹ ಕೋಟಿ ಪರಾಕ್ರಮಿ ವಿಕ್ರಮಿ ಅಂತ ಯಾರು ಕೇಳಿದ್ರೆ ಅದು ಹಿರಣ್ಯಾಕ್ಷ ಅಲ್ವೇ? ಅಯ್ಯ, ಏನು ಈ ಭೂಮಿಯ ಕಂಪನ ನನ್ನ ಮನಸ್ಸನ್ನು ಕಂಪಿಸುವಂತೆ ಮಾಡಿತು. ಈ ಪ್ರಪಂಚದಲ್ಲಿರುವಂತಹ ಪ್ರತಿಯೊಂದು ಪಶು ಪಕ್ಷಿಗಳೆಲ್ಲವೂ ದಿಕ್ಕು ದೆಸೆಗಿಳಿದು ಹಿನ್ನೋಟಕ್ಕೆ ಮುಂದಾಗುವುದಕ್ಕಾಯಿತು. ಆ ಸಮಯದಲ್ಲಿ ಯಾಕೆ ಹೀಗಾಯಿತು, ಯಾರಿಂದ ಹೀಗಾಯಿತು ಎಂಬುದಾಗಿ ಮುಂದೆ ಮುಂದೆ ಓಡೋಡಿ ಓಡೋಡಿ ಬರುವಂತಹ ಸಮಯದಲ್ಲಿ ನಿನ್ನನ್ನು ಕಂಡೆ. ಭಯಭೀತರಾಗಿ ಬಂದವಳು ನಾನು. ಯಾಕೆ ಹೆದರಿಕೆ? ಯಾಕೆ? ಆಕಾಶವೇ ಕಳಚಿ ಭುವಿಗೆ ಬಿತ್ತು, ಭುವಿಯೇ ಬಿರಿಯಿತು, ಸಪ್ತ ಸಾವಿರಗಳೇ ಉಕ್ಕೇರಿದವು ಎನ್ನುವಂತಹ ಯೋಚನೆಗಳು ಮನಸ್ಸಿನಲ್ಲಿ ಬರುವಾಗ ಭಯವು ನನ್ನನ್ನು ಆವರಿಸಿತು. ಯಾಕೆ ಹೀಗೆ? ಇಂತಹ ಸಮತೋಲನ ತಪ್ಪುವುದಕ್ಕೆ ಕಾರಣ ಯಾರು ಎಂಬುದಾಗಿ ಭಯಭೀತಳಾಗಿ ಓಡೋಡಿ ಬಂದೆ, ನಿನ್ನನ್ನು ಕಂಡೆ. ಭಯ ಎನ್ನುವುದು ಹೋಯಿತು. ಯಾಕೆ? ನೀನು ಯಾರು? ಹಿರಣ್ಯಾಕ್ಷ. ನಾನು ಹಿರಣ್ಯಾಕ್ಷ, ಪರಮ ಪರಾಕ್ರಮಿ ನೀನು. ನೀನೇ ನನ್ನ ಎದುರುಗಡೆ ಇರುವಾಗ ನಾನು ಯಾಕೆ ಭಯ ಪಡಬೇಕು? ಭಯವನ್ನು ಬಿಟ್ಟೆ. ಹೌದಪ್ಪ. ಮತ್ತೆ ಹಾಗಂತ ನಾನು ಯಾರು ಅಂತ ನಿಮ್ಗೆ ಗೊತ್ತಾಗ್ಲಿಲ್ವಾ? ನೀನು ಯಾರಂತ ಗೊತ್ತಾಗ್ಲಿಲ್ವಾ? ನಿನ್ನ ಸಮಾನರ್ಯಾರೆಂದರು ಎಂದ
ಹೇಳಿದ್ರೆ ನನ್ನಷ್ಟಕ್ಕೆ ನಾನು ಬರುವಾಗ ಎದುರಿಂದ ಸಿಕ್ಕಿದವನು ನೀನು. ನನ್ನನ್ನು ನೋಡಿದ ತಕ್ಷಣ ಬೇರೆ ಬೇರೆ ರೀತಿಯಿಂದ ನನ್ನನ್ನು ವರ್ಣಿಸಿದೆ. ಚಂದದ ಹುಡುಗಿಯರು ನಾನಂತಲ್ಲ, ಈ ಪ್ರಪಂಚದಲ್ಲಿ ಯಾರಿದ್ರೂ ಕೂಡ ಅವರನ್ನು ವರ್ಣನೆ ಮಾಡುವುದರಲ್ಲಿ ಏನು ತಪ್ಪಿಲ್ಲ. ಅದರಲ್ಲಿಯೂ ಅತೀ ರೂಪವತಿಯಾದಂತಹ ನಾರಿಯನ್ನು ವರ್ಣಿಸಲೇಬೇಕು. ನಾನು ಯಾರು? ಈ ಬ್ರಹ್ಮ ಸೃಷ್ಟಿಯಲ್ಲಿ ಈ ಭೂಮಿಯಲ್ಲಿರುವಂತಹ ಪ್ರತಿಯೊಂದು ಜೀವರಾಶಿಗಳಿಗೆ ಔಷಧಿಯ ಗುಣವಿರುವಂತಹ ಸಸ್ಯ ಸಂತತಿಗೆ ಮೂಲ ಕಾರಣವೇ ನಾನಾಗಿದ್ದೇನೆ. ಮಾತ್ರವಲ್ಲ, ಈ ಗಿಡಮೂಲಿಕೆಗಳ ಸಹಾಯದಿಂದ ಅನಾರೋಗ್ಯ ಪೀಡಿತರಾದವರಿಗೆ ಔಷಧಿಯನ್ನು ಕೊಟ್ಟು ಅವರೆಲ್ಲರನ್ನು ಸಂರಕ್ಷಿಸುವವಳು ನಾನಾಗಿದ್ದೇನೆ. ಅಷ್ಟು ಮಾತ್ರವೇ ಅಲ್ಲ, ಮತ್ತೆ ಕಾಲ ಕಾಲಕ್ಕೆ ಸರಿಯಾಗಿ ಮಳೆ ಸುರಿದು ಬೆಳೆ ಬೆಳೆದು ಪ್ರಕೃತಿ ದೇವಿಯು ಸಸ್ಯ ಶ್ಯಾಮಲೆಯಾಗಿ ನಿತ್ಯ ನೂತನೆಯಾಗಿ ಕಂಗೊಳಿಸಿ ಪ್ರಜಾ ಜನರೆಲ್ಲರೂ ನಿತ್ಯ ಸಂತುಷ್ಟರಾಗಿ ಸಂತೋಷದಿಂದ ಕಾಲಹರಣ ಮಾಡಬೇಕಾಗಿದ್ರೆ ನಾನು ಸಂತೋಷದಲ್ಲಿ ಇರಬೇಕು. ನೀನು ಸಂತೋಷನ? ನನಗೆ ಸಂತೋಷವೇ ಇಲ್ಲ. ಮನಸ್ಸಿಗೆ ಬೇಸರ, ಭಯ, ಯಾಕೆ ಹೀಗಾಯಿತು, ಯಾರಿಂದ ಹೀಗಾಯಿತು ಎಂಬುದಾಗಿ. ಅಯ್ಯ, ನೀನು ಯಾರು? ನಾನು ಈ ಊರಿನಲ್ಲಿ ಇದ್ದಂತಹ ಎಲ್ಲರಿಗೂ ಬಹಳ ಬೇಕಾದವಳು. ಹೌದು, ಹಾಗಂತ ಜಗತ್ರಕ್ಷಕನಾದಂತಹ ಶ್ರೀಮನ್ನಾರಾಯಣನಿಗೆ 2 ಮಂದಿ ಮಡದಿಯರು. ಒಬ್ಬಳು ಸಿರಿದೇವಿ, ಮತ್ತೊಬ್ಬಳು ಭೂದೇವಿ. ಈ ಇಬ್ಬರಲ್ಲಿ ಭೂದೇವಿ ನಾನಾಗಿದ್ದೇನೆ.
ಒಂದೇ ಭವಯಾರಂ ಸರ್ವಲೋಕೈಕ್ಯನಾಥಂ ಶ್ರೀಹರಿ ನೀನೇ ರಕ್ಷಿಸಬೇಕು. ನಿನ್ನ ಮಡದಿಯಾದಂತಹ ಈ ಭೂದೇವಿಗೆ ಎಷ್ಟೊಂದು ಕಷ್ಟ ಬಂದಿದೆ. ಎಷ್ಟೋ ಮನೆಯನ್ನು ಕಟ್ಟಲು ಕೂಡ ನನ್ನನ್ನು ಕಾಪಾಡಲಾರೆಯ. ಸಾಮಾನ್ಯ ಜನರು ನಿನ್ನನ್ನು ಭಕ್ತಿಯಿಂದ ಭಜಿಸಿದರೆ ಅವರಿಗೇನಾದರೂ ಕಷ್ಟ ಬಂತು ಅಂತಾದರೆ ಅವರ ಕಣ್ಣಿಗೆ ಹೋಗೊಟ್ಟು ಬಂದು ಅವರ ರಕ್ಷಣೆ ಮಾಡುವವರು ನೀನು. ದುಷ್ಟರನ್ನು ವಧಿಸಿ ಶಿಕ್ಷರನ್ನು ಪರಿಪಾಲಿಸಿದಂತಹ ಓ ನನ್ನ ದೇವರೇ, ನಿಮ್ಮ ಮನದಿಗೆ ಬಂದಂತಹ ಕಷ್ಟವನ್ನು ಹೋಗಲಾಡಿಸಿ ಆ ದುಷ್ಟರನ್ನು ಬೆಂಬಟ್ಟಿಕೊಂಡು ಬರುತ್ತಾ ಇದ್ದಾರೆ. ಇನ್ನು ತಡಮಾಡುವುದಿಲ್ಲ, ಆದಷ್ಟು ಬೇಗ ರಸಗಳವನ್ನು ಹೇಳುತ್ತೇನೆ.
प्रतापो सुरेशो विश्वाधारं गगनसदृशं मेघवर्णौ शुभाङ्गौ लक्ष्मीकान्तं कमलनयनं योगिविद्यानगम्यो वन्दे विष्णुं भवभयहरं सर्वलोकैकनाथो सर्वलोकैकनाथो ದುಷ್ಟನಾದಂತಹ ಹಿರಣ್ಯಾಕ್ಷನನ್ನು ಕೊಂದು ನನ್ನ ಮಾನವನ್ನು ಪ್ರಾಣವನ್ನು ಎರಡನ್ನೂ ಕಾಪಾಡಿದವರು ನೀವಾಗಿದ್ದೀರಿ. ನಿಜ. ಒಂದೊಂದು ಯುಗಗಳಲ್ಲಿ ಒಂದೊಂದು ಅವತಾರವನ್ನು ಎತ್ತು ಶಿಷ್ಟರನ್ನು ಪರಿಪಾಲಿಸಿ ದುಷ್ಟರನ್ನು ಮರ್ದಿಸಿ ಲೋಕ ಕಲ್ಯಾಣಕರವಂತಹ ಕಾರ್ಯವನ್ನು ಮಾಡಿದವರು ನೀವಾಗಿದ್ದೀರಿ. ನಿಜ. ಇಂದು ಶ್ರೀಮನ್ನಾರಾಯಣನಂತಹ ನೀವು ಶ್ವೇತವರ ರೂಪವನ್ನು ಧಾರಣೆ ಮಾಡಿಕೊಂಡು ಪೂರ್ಣವಂತಹ ಹಿರಣ್ಯಾಕ್ಷರನ್ನು ಕೊಂದುಕೊಂಡಿದ್ದೀರಿ. ಸ್ವಾಮಿ, ಲೋಕ ಕಲ್ಯಾಣವಾಗಿದೆ. ಸುರಲೋಕವು ಸುರೇಂದ್ರನನ್ನು ಕೈಬೀಸಿ ಕರೆದಿದೆ. ಸುರಗತ್ತಿಗೆ ನೀಡುತ್ತಾನೆ ಸುರೇಂದ್ರ. ಹಿರಣ್ಯಾಕ್ಷವಧೆ ಎನ್ನುವಂತಹ ಈ ಯಕ್ಷಗಾನವನ್ನು ಯಾರು ಆಡಿಸುತ್ತಾರೆಯೋ ಮಾತ್ರವಲ್ಲದೆ ಯಾರು ಕಣ್ತುಂಬ ಇದನ್ನು ನೋಡಿ ಆನಂದಿಸುತ್ತಾರೆಯೋ ಅವರೆಲ್ಲರಿಗೂ ಶ್ರೀ ಮಹಾವಿಷ್ಣು ರಕ್ಷಣೆ ಮಾಡಲಿ, ಸನ್ಮಂಗಲವನ್ನು ಮಾಡಲಿ ಸ್ವಾಮಿ. सर्वमंगल मांगल्ये शिवे सर्वार्थ साधिके शरण्ये त्र्यंबके गौरी नारायणी नमोस्तुते नारायणी नमोस्तुते जय मंगलो नित्यनारायणाय जय मंगलो मंगरात्रि धाराय कैतत्तम् मंगरात्रि धाराय चंद्रदाना प्रियकाय सुंदराय शोभिताय जय मंगलो मंगलो